ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಮುಂದೆ ಬರೋವಂಥ ಕೆಸೆಟ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ, ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತಾ, ಸೊ ಎಲ್ಲರೂ ಕೂಡ ಕಂಪ್ಲೀಟಾಗಿ ಈ ವಿಡಿಯೋನ ವಾಚ್ ಮಾಡಿ ಟಿಲ್ ದ ಎಂಡ್. ಅದ್ರ ಜೊತೆಗೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪೊಲಿಟಿಕಲ್ ಎನ್ವಿರಾನ್ಮೆಂಟ್. ಸೊ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಂತ ಅಂದರೆ ಏನು? ಮೋಸ್ಟ್ ಕಾಮನ್ ಆಗಿ ಆ ವರ್ಡೇ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಲ್ವಾ. ಸೊ ಪೊಲಿಟಿಕಲ್ ಅಂತ ಅಂದರೆ ಗವರ್ನಮೆಂಟ್ ಇನ್ವಾಲ್ವ್ಮೆಂಟ್ ಅಂತ. ಸೊ ಇಲ್ಲಿ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಬಂದಾಗ ಗವರ್ನಮೆಂಟ್ ಇನ್ವಾಲ್ವ್ಮೆಂಟು ಕೂಡ ಏನಾಗಿರುತ್ತೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಗವರ್ನಮೆಂಟ್ ಇನ್ವಾಲ್ವ್ಮೆಂಟ್ ಅಂತ ಅಂದರೆ ಯಾವ ಥರ? ಸೊ ಗವರ್ನಮೆಂಟ್ ಏನಾದರೂ ಇನ್ವೆಸ್ಟ್ ಮಾಡಿರ್ತಾರೆ ಅದಕ್ಕೆ, ಸೊ ಇನ್ವೆಸ್ಟ್ ಮಾಡಿರೋದಿಲ್ಲ. ಸೊ ಗವರ್ನಮೆಂಟ್ ಏನಾದರೂ ಕ್ಯಾಪಿಟಲ್ನ ಹಾಕಿರ್ತಾರೆ, ಬಂಡವಾಳನ ಹಾಕಿರ್ತಾರೆ ಅಂತನ 100% ಅಲ್ಲ. ಸೊ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಂತ ಅಂದರೆ ಯಾವುದಾದ್ರೂ ಒಂದು ಬಿಸ್ನೆಸ್ ಆರ್ಗನೈಸೇಷನ್ನ ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಸಮ್ ಆಫ್ ದ ಲಾಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಪಬ್ಲಿಕ್ ಪಾಲಿಸೀಸ್ ಅದೆಲ್ಲದನ್ನು ಅವ್ರು ಏನು ಮಾಡ್ತಾರೆ, ಗವರ್ನಮೆಂಟು ಬಿಸ್ನೆಸ್ ಆಪರೇಷನ್ ಮೇಲೆ ಇಂಪೋಸ್ ಮಾಡ್ತಾ ಹೋಗ್ತಾರೆ ಅಲ್ವಾ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಸೊ ಈ ಲೀಗಲ್ ಮ್ಯಾಟರ್ಸ್ ಇರುತ್ತೆ, ಆ ಥರದಲ್ಲಿ ಸಮ್ ಆಫ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫ್ರೇಮ್ ಮಾಡಿರ್ತಾರೆ. ಏನಕ್ಕೋಸ್ಕರ ಫ್ರೇಮ್ ಮಾಡಿರ್ತಾರೆ ಅದನ್ನು? ಸೊ ಬಿಸ್ನೆಸ್ ಆರ್ಗನೈಸೇಷನ್, ಫಾರ್ ಎಕ್ಸಾಂಪಲ್ ಇವಾಗ ಒನ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಮಾಡಿದೆ, ಬಟ್ ಆ ಬಿಸ್ನೆಸ್ ಆರ್ಗನೈಸೇಷನ್ ಏನಾಗಿದೆ, ಕಂಪ್ಲೀಟ್ಲಿ ಅಗೇನೆಸ್ಟ್ ಟು ದ ಎನ್ವಿರಾನ್ಮೆಂಟ್ ಆಗಿದೆ. ಆವಾಗ ಏನು ಮಾಡ್ತಾರೆ, ಗವರ್ನಮೆಂಟು ಅದ್ರ ಮೇಲೆ ಹೋಲ್ಡಿಂಗನ್ನು ಸ್ಟಾರ್ಟ್ ಮಾಡ್ತಾರೆ ಅಲ್ವಾ. ಅಂತ ಅಂದರೆ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಕಂಟ್ರೋಲ್ ಮಾಡೋದು ಯಾವ ಥರ? ಬಿಸ್ನೆಸ್ ಆರ್ಗನೈಸೇಷನ್ನ ಅವರು ಯಾವ ಥರದಲ್ಲಿ ಕಂಟ್ರೋಲ್ ಮಾಡ್ಬೋದು? ಸಮ್ ಆಫ್ ದ ರೂಲ್ಸನ್ನು ಇಶ್ಯೂ ಮಾಡ್ತಾ ಹೋಗ್ತಾರೆ, ಸಮ್ ಆಫ್ ದ ರಿಸ್ಟ್ರಿಕ್ಷನ್ಸನ್ನು ಇಶ್ಯೂ ಮಾಡ್ತಾ ಹೋಗ್ತಾರೆ ಅಲ್ವಾ. ಸೊ ಈ ಬೇಸಲ್ಲಿ ಏನಾಗಿರುತ್ತೆ, ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಕೂಡ ಬಿಸ್ನೆಸ್ ಆರ್ಗನೈಸೇಷನ್ಲಿ ಮೋಸ್ಟ್ ಕಾಮನ್ ಆಗಿರುತ್ತೆ ಅಂತ. ಸೊ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಂತ ಅಂದರೆ ಇವಾಗ ಗವರ್ನಮೆಂಟ್ ಇನ್ವಾಲ್ವ್ಮೆಂಟ್ ಅಂತ ಅಂದರೆ ಏನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಥವಾ ರಿಸ್ಟ್ರಿಕ್ಷನ್ಸ್ಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಸೊ ಅದ್ರ ಜೊತೆಗೆ ಏನಾಗಿರುತ್ತೆ, ಎಕನಾಮಿಕ್ ಗ್ರೋತ್ ಆಗ್ತಾ ಇರುತ್ತೆ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ಸೊ ಬಿಸ್ನೆಸ್ಸಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಗವರ್ನಮೆಂಟ್ ಬೇಸಿಂದ ಏನಾಗ್ತಾ ಇರುತ್ತೆ, ಸಪೋರ್ಟ್ ಮಾಡ್ತಾ ಇರ್ತಾರೆ ಅಂತ. ಸೊ ಒಂದು ಪೊಲಿಟಿಕಲ್ ಗವರ್ನಮೆಂಟ್ ಯಾವ ಥರದಲ್ಲಿ ಬಿಸ್ನೆಸ್ ಆ್ಯಕ್ಟಿವಿಟೀಸ್ನ ಹೋಲ್ಡ್ ಮಾಡುತ್ತೆ ಅಂತ ಅಲ್ವಾ. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಹೋಗುತ್ತೆ. ಯಾವ ಥರ? ಸೊ ರೆಗ್ಯುಲೇಟಿಂಗ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ನ ರೆಗ್ಯುಲೇಟ್ ಮಾಡೋದ್ರ ಜೊತೆಗೆ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗೆ ಅವ್ರು ಏನು ಮಾಡ್ತಾ ಇರ್ತಾರೆ, ಸಪೋರ್ಟ್ ಕೂಡ ಮಾಡ್ತಾ ಇರ್ತಾರೆ ಅಂತ. ಸೊ ಯಾವ ಥರದಲ್ಲಿ ಸಪೋರ್ಟ್ ಮಾಡ್ತಾರೆ? ಸಮ್ ಆಫ್ ದ ಲಾಸ್ನ ಏನು ಮಾಡ್ತಾರೆ, ರೂಲ್ಸನ್ನು ಏನು ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸೊ ಕೆಲವೊಂದು ಲಾಗಳನ್ನು ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಸೊ ಸ್ಟೇಕ್ ಹೋಲ್ಡರ್ಸ್ ಏನಿರ್ತಾರೆ, ಶೇರ್ ಹೋಲ್ಡರ್ಸ್ ಪಾರ್ಟ್ನರ್ಸ್ ಏನಿರ್ತಾರೆ, ಸೊ ಅವ್ರನ್ನೆಲ್ಲ ಏನು ಮಾಡ್ತಾರೆ ಅಂತ ಅಂದರೆ ಪ್ರೊಟೆಕ್ಟ್ ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಏನೇನು ಬೇಕಾಗಿರುತ್ತೆ ಅಲ್ವಾ, ಸೊ ಅದಕ್ಕೂ ಕೂಡ ಏನು ಮಾಡ್ತಾರೆ, ಅವರು ಸಪೋರ್ಟ್ ಮಾಡ್ತಾ ಹೋಗ್ತಾರೆ ಅಂತ. ಸೊ ಟೋಟಲ್ ಆಗಿ ಹೇಳಬೇಕು ಅಂತ ಅಂದರೆ ಈ ಒಂದು ಗವರ್ನಮೆಂಟ್ ಪಾಲಿಸೀಸ್ ಏನಾಗಿರುತ್ತೆ, ಡೈರೆಕ್ಟ್ ಆಗಿ ಪ್ರೊಡಕ್ಷನ್ ಮೇಲೆ, ಇನ್ವೆಸ್ಟ್ಮೆಂಟ್, ಎಂಪ್ಲಾಯ್ಮೆಂಟ್, ಟ್ರೇಡಿಂಗ್ ಆಕ್ಟಿವಿಟೀಸ್, ಸೊ ಎಲ್ಲದ್ರ ಮೇಲೂ ಕೂಡ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಇನ್ಫ್ಲುಯೆನ್ಸ್ ಮಾಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಏನು ರೋಲ್ ಆಫ್ ಗವರ್ನಮೆಂಟ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್, ಪರ್ಮಿಷನ್ ಟು ಫಾರ್ಮ್ ಎ ಬಿಸ್ನೆಸ್ ಅಂತ. ಸೊ ಏನೇನರಲ್ಲಿ ಅವರು ಗವರ್ನಮೆಂಟ್ ಇನ್ವಾಲ್ವ್ ಆಗ್ತಾ ಇರ್ತಾರೆ, ಒಂದು ಬಿಸ್ನೆಸ್ ಆಕ್ಟಿವಿಟೀಸ್ ಅಂತ ಬಂದಾಗ, ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಬಂದಾಗ, ಸೊ ಯಾವ್ಯಾವ ಥರದಲ್ಲಿ ಗವರ್ನಮೆಂಟ್ ಇನ್ವಾಲ್ವ್ಮೆಂಟ್ ಇರುತ್ತೆ ಅನ್ನೋದನ್ನ ಲಿಸ್ಟ್ ಔಟ್ ಮಾಡಿದ್ದೀನಿ. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಪರ್ಮಿಷನ್ ಟು ಫಾರ್ಮ್ ಎ ಬಿಸ್ನೆಸ್ ಅಂತ ಹೇಳ್ತೀವಿ. ಅಂತ ಅಂದರೆ ಈಗ ಯಾವುದಾದ್ರೂ ಒಂದು ಬಿಸ್ನೆಸ್ ಆರ್ಗನೈಸೇಷನ್ನ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ನಮಗೇನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಪರ್ಮಿಷನ್ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೊ ಆ ಪರ್ಮಿಷನ್ನ ಪ್ರೊವೈಡ್ ಮಾಡೋದು ಯಾರು? ಗವರ್ನಮೆಂಟ್ ಅಥಾರಿಟೀಸ್. ಸೊ ಗವರ್ನಮೆಂಟ್ ಅಥಾರಿಟೀಸಿಂದ ನಾವೇನು ಮಾಡ್ಕೋಬೇಕು, ಪರ್ಮಿಷನ್ನ ತೊಗೊಂಡು ಲೈಸೆನ್ಸನ್ನು ತೊಗೊಂಡು ಹೋಗ್ತಾರೆ. ಯಾವುದೋ ಒಂದು ಬಿಸ್ನೆಸ್ ಆರ್ಗನೈಸೇಷನ್, ಯಾವುದೋ ಒಂದು ಇಂಡಸ್ಟ್ರಿನ ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಫಸ್ಟ್ ಅದಕ್ಕೆ ಪರ್ಮಿಷನ್ ಸಿಗಬೇಕು. ಪರ್ಮಿಷನ್ ಸಿಕ್ಕು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಲೈಸೆನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಏನು ಮಾಡಬೇಕು ಅಂತ ಅಂದರೆ ನಮ್ಮ ಒಂದು ಕಂಪನಿ ಅಥವಾ ನಮ್ಮ ಒಂದು ಇಂಡಸ್ಟ್ರೀಸ್ನ ಏನು ಮಾಡಬೇಕು, ನಾವು ಗವರ್ನಮೆಂಟ್ ಅಂಡರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ಗವರ್ನಮೆಂಟ್ ಪರ್ಮಿಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿತೌಟ್ ಗವರ್ನಮೆಂಟ್ ಪರ್ಮಿಷನ್ ಏನು ಮಾಡೋಕ್ಕಾಗಲ್ಲ, ನಾವು ಇಂಡಸ್ಟ್ರೀಸ್ ಆಗಿರ್ಬೋದು, ಕಂಪನೀಸ್ ಆಗಿರ್ಬೋದು ಅದನ್ನ ಎಸ್ಟಾಬ್ಲಿಷ್ ಮಾಡೋಕ್ಕಾಗೋದಿಲ್ಲ. ಸೊ ಅವರು ಅಪ್ರೂವ್ ಮಾಡಿದ ಮೇಲೆ ಏನು ಮಾಡ್ಬೋದು, ನಾವು ಒಂದು ಬಿಸ್ನೆಸ್ ಆರ್ಗನೈಸೇಷನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು ಅಂತ. ಅದಕ್ಕೋಸ್ಕರ ಏನಾಗಿರುತ್ತೆ, ಬಿಸ್ನೆಸ್ ಆರ್ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂತ. ಸೊ ನೆಕ್ಸ್ಟ್ ಒನ್,
ಕಾಂಟ್ರಾಕ್ಟ್ ಎನ್ಫೋರ್ಸ್ಮೆಂಟ್. ಸೊ ಕಾಂಟ್ರಾಕ್ಟ್ ಎನ್ಫೋರ್ಸ್ಮೆಂಟ್ ಅಂತ ಅಂದರೆ ಏನು? ಸೊ ಮೋಸ್ಟ್ ಕಾಮನ್ಲಿ ಕಾಂಟ್ರಾಕ್ಟ್ ಅಂತ ಅಂದರೆ ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟೀಸ್, ಡಿಫರೆಂಟ್ ಪಾರ್ಟೀಸ್ ಅಂತ ಅಲ್ವಾ, ಡಿಫರೆಂಟ್ ಪಾರ್ಟೀಸ್ ಅಂತ ಅಲ್ವಾ. ಸೊ ಅಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಈಗ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಅಂದರೆ ಸಿಂಗಲ್ ಹ್ಯಾಂಡೆಡ್ ಆಗಿ ಎಸ್ಟಾಬ್ಲಿಷ್ ಮಾಡೋದು ತುಂಬಾ ಕಡಿಮೆ ಆಗಿರುತ್ತೆ. ಅವ್ರು ಏನು ಮಾಡಿರ್ತಾರೆ, ಡಿಫರೆಂಟ್ ಪಾರ್ಟ್ನರ್ಸ್ ಇರ್ತಾರೆ, ಡಿಫರೆಂಟ್ ಪಾರ್ಟೀಸ್ ಇರ್ತಾರೆ. ಸೊ ಅವ್ರ ಮಧ್ಯೆ ಏನು ಮಾಡ್ಕೊಂಡಿರ್ತಾರೆ, ಸಮ್ ಆಫ್ ದ ಬಿಸ್ನೆಸ್ ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾರೆ ಅಲ್ವಾ. ಸೊ ಅವಾಗ ಗವರ್ನಮೆಂಟ್ ಏನು ಮಾಡುತ್ತೆ ಅಂತ ಅಂದರೆ, ಸಮ್ ಆಫ್ ದ ಡಿಸ್ಪ್ಯೂಟ್ಸ್, ಫಾರ್ ಎಕ್ಸಾಂಪಲ್ ಈಗ ಮೋರ್ ದೆನ್ ಒನ್ ಇದ್ದಾರೆ ಅಂತ ಅಂದರೆ, ತುಂಬ ಜನ ಇದ್ದಾರೆ ಅಂತ ಅಂದರೆ ಸಮ್ ಟೈಮ್ ಏನಾಗ್ತಾ ಇರುತ್ತೆ, ಡಿಸ್ಪ್ಯೂಟ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ, ಕ್ರೈಸಿಸ್ ಕ್ರಿಯೇಟ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಅದೆಲ್ಲದನ್ನು ರಿಸಾಲ್ವ್ ಮಾಡೋಕ್ಕೋಸ್ಕರ ಗವರ್ನಮೆಂಟ್ ಅಥವಾ ಪೊಲಿಟಿಕಲ್ ಸಿಸ್ಟಮ್ ಏನು ಮಾಡ್ತಾ ಇರುತ್ತೆ, ಹೆಲ್ಪ್ ಮಾಡ್ತಾ ಇರುತ್ತೆ ಅಂತ. ಸೊ ಯಾವ ಥರದಲ್ಲಿ ಹೆಲ್ಪ್ ಮಾಡುತ್ತೆ, ಎಫೆಕ್ಟಿವ್ ಕಾಂಟ್ರಾಕ್ಟನ್ನು ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಟ್ರಸ್ಟ್ ಅಮಾಂಗ್ ದ ಬಿಸ್ನೆಸ್ ಅಂತ ಅಂದರೆ, ಒಂದು ಬಿಸ್ನೆಸ್ಸಿಂದ ಇನ್ನೊಂದು ಬಿಸ್ನೆಸ್ಗೆ, ಒಂದು ಮೆಂಬರಿಂದ ಇನ್ನೊಂದು ಮೆಂಬರ್, ಅವ್ರ ಒಂದು ಪಾರ್ಟೀಸಿಂದ ಇನ್ನೊಂದು ಪಾರ್ಟೀಸ್ಗೆ ಟ್ರಸ್ಟನ್ನು ಇನ್ಕ್ರೀಸ್ ಮಾಡೋಕ್ಕೂ ಕೂಡ ಏನು ಮಾಡ್ತಾ ಹೋಗುತ್ತೆ, ಅದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಅಂತ. ಅದ್ರ ಜೊತೆಗೆ ಪ್ರಾಪರ್ಟಿ ರೈಟ್ಸ್ ಏನಿರುತ್ತೆ, ಈಗ ಬಿಸ್ನೆಸ್ ಆರ್ಗನೈಸೇಷನ್ ಸ್ಟಾರ್ಟ್ ಆಗಿದೆ ಅಂತ ಅಂದರೆ ಸಮ್ ಆಫ್ ದ ಪ್ರಾಪರ್ಟಿ, ಸಮ್ ಆಫ್ ದ ಅಸೆಟ್ಸ್ ಇರುತ್ತೆ ಅಲ್ವಾ. ಸೊ ಆ ರೈಟನ್ನು ಕೂಡ ಪ್ರೊಟೆಕ್ಟ್ ಮಾಡೋಕ್ಕೆ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಮೋಸ್ಟ್ ಕಾಮನ್ ಆಗಿ ಬಿಸ್ನೆಸ್ ಅಂತ ಅಂದಾಗ ಲಾಟ್ ಆಫ್ ರಿಸ್ಕ್ ಇರುತ್ತೆ. ಸೊ ಅದರಲ್ಲಿ ಕೆಲವೊಂದು ರಿಸ್ಕನ್ನಾದರೂ ಆದಷ್ಟು ರೆಡ್ಯೂಸ್ ಮಾಡೋಕ್ಕೆ ಏನು ಮಾಡುತ್ತೆ, ಬಿಸ್ನೆಸ್ ಅಥವಾ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಆರ್ ದ ಗವರ್ನಮೆಂಟ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅಂದರೆ ಎಕನಾಮಿಕ್ ಡೆವಲಪ್ಮೆಂಟ್ ಅಲ್ವಾ. ಸೊ ಒಂದು ಇಂಡಸ್ಟ್ರೀಸ್ನ ಬಿಲ್ಡ್ ಮಾಡ್ತಾ ಇದೀವಿ, ಎಸ್ಟಾಬ್ಲಿಷ್ ಮಾಡ್ತಾ ಇದೀವಿ ಅಂತ ಅಂದರೆ ನಮ್ಮ ಮೇಜರ್ ಇಂಟೆನ್ಷನ್ ಏನಾಗಿರುತ್ತೆ, ಪ್ರೊಡಕ್ಷನ್ ಜೊತೆಗೆ ಎಕನಾಮಿಕ್ ಡೆವಲಪ್ಮೆಂಟ್ ಕೂಡ ಮೇಜರ್ ಇಂಟೆನ್ಷನ್ ಆಗಿರುತ್ತೆ. ಸೊ ಆ ಒಂದು ಆಬ್ಜೆಕ್ಟಿವ್ನ ಸೆಟ್ ಮಾಡ್ಕೊಂಡು ನಾವೇನು ಮಾಡ್ತಾ ಇರ್ತೀವಿ, ಒಂದು ಬಿಸ್ನೆಸ್ ಆರ್ಗನೈಸೇಷನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಈ ಗವರ್ನಮೆಂಟ್ ಏನು ಮಾಡುತ್ತೆ ಅಂತ ಅಂದರೆ ಇನ್ವೆಸ್ಟ್ಮೆಂಟ್ಗಳಿಗೆ ಏನು ಮಾಡುತ್ತೆ, ಎನ್ಕರೇಜ್ ಮಾಡುತ್ತೆ. ಸೊ ಔಟ್ಸೈಡ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಸಮ್ ಆಫ್ ದಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಅಲ್ವಾ. ಸೊ ಟೋಟಲ್ ಆಗಿ ಇನ್ವೆಸ್ಟ್ಮೆಂಟ್ಗೆ ಎನ್ಕರೇಜ್ ಮಾಡಿ ಎಕನಾಮಿಕ್ ಡೆವಲಪ್ಮೆಂಟ್ನ ಏನು ಮಾಡ್ತಾ ಹೋಗುತ್ತೆ, ಪ್ರಮೋಟ್ ಮಾಡ್ತಾ ಹೋಗುತ್ತೆ ಅಂತ. ಅದಕ್ಕೋಸ್ಕರ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಬಂದಾಗ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಲ್ವಾ. ಸೊ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೂಡ ಗವರ್ನಮೆಂಟ್ ಒಂದು ಮೇಜರ್ ರೆಸ್ಪಾನ್ಸಿಬಿಲಿಟಿ ಅಂತಲೇ ಹೇಳ್ಬೋದು. ಸೊ ಯಾಕೆ, ಇವಾಗ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಥವಾ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಕ್ಕೆ ಗವರ್ನಮೆಂಟ್ ಪರ್ಮಿಷನ್ನ ಕೊಡ್ತಾ ಇದೆ, ಲೈಸೆನ್ಸನ್ನು ಇಶ್ಯೂ ಮಾಡ್ತಾ ಇದೆ ಅಂತ ಅಂದರೆ ಎಟ್ ದ ಸೇಮ್ ಟೈಮ್ ಯಾರನ್ನು ಕೂಡ ಅವ್ರು ಪ್ರೊಟೆಕ್ಟ್ ಮಾಡಬೇಕು, ಸೇಫ್ ಗಾರ್ಡ್ ಮಾಡಬೇಕು, ಕಸ್ಟಮರ್ಸ್ನ ಕೂಡ ಅವ್ರು ಏನು ಮಾಡ್ತಾ ಹೋಗಬೇಕು, ಸೇಫ್ ಗಾರ್ಡ್ ಮಾಡ್ತಾ ಹೋಗ್ಬೇಕಲ್ವಾ. ಸೊ ಯಾವ ಥರದಲ್ಲಿ ಏನಕ್ಕೋಸ್ಕರ ಸೇಫ್ ಗಾರ್ಡ್ ಮಾಡೋಂಥ ಅವಶ್ಯಕತೆ ಏನಿದೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಟ್ರೇಡಿಂಗ್, ಸೊ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಆಗಿರುತ್ತೆ ಅಂತ ಅಂದರೆ ಟ್ರೇಡಿಂಗ್ ಸಿಸ್ಟಮ್ ಅವ್ರು ಏನು ಮಾಡ್ತಾ ಇರ್ತಾರೆ, ಕನ್ಸ್ಯೂಮರ್ಸ್ಗೆ ಚೀಟ್ ಮಾಡ್ತಾ ಇರ್ತಾರೆ. ಸಮ್ ಟೈಮ್ ಏನು ಮಾಡ್ತಾ ಇರ್ತಾರೆ ಅಂತಂದರೆ ಡಿಫೆಕ್ಟಿವ್ ಪ್ರಾಡಕ್ಟ್, ಯಾವುದೋ ಡ್ಯಾಮೇಜ್ ಆಗಿರೋ ಪ್ರಾಡಕ್ಟನ್ನು ಇಶ್ಯೂ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ರಿಟರ್ನ್ಗೆ ಪರ್ಮಿಟ್ ಮಾಡ್ತಾ ಇರೋದಿಲ್ಲ ಅಲ್ವಾ. ಸೊ ಸಮ್ ಆಫ್ ದ ಅಡ್ವರ್ಟೈಸ್ಮೆಂಟ್ ಇವಾಗಿನ ಇದರಲ್ಲಂತೂ ಮೋಸ್ಟ್ ಕಾಮನ್ ಆಗಿ ಅವ್ರು ಯಾವ ಥರದಲ್ಲಿ ಇದು ಮಾಡ್ತಾರೆ, ಪಬ್ಲಿಸಿಟಿ ಮಾಡ್ತಾರೆ ಅಂತ ಅಂದರೆ ಡಿಫರೆಂಟ್ ಮೀಡಿಯಾಸ್ ದೇ ಆರ್ ಯುಟಿಲೈಸಿಂಗ್. ಸೊ ಯಾವ್ಯಾವುದೋ ಮೀಡಿಯಾಸ್ನ ಯೂಸ್ ಮಾಡಿಕೊಂಡು ಆ್ಯಡ್ಗಳನ್ನು ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ಆ್ಯಡ್ಗಳು ಯಾವ ಥರ ಇರಬೇಕು ಅಂತ ಅಂದರೆ ಪ್ರಾಪರ್ ಆಗಿ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡೋ ಥರ ಇರಬೇಕು ಅವ್ರು ಮಾಡ್ತಾ ಇರೋ ಆ್ಯಡ್ಗಳು. ಅದನ್ನು ಬಿಟ್ಟು ಒಂದು ಕಸ್ಟಮರ್ಸ್ಗಾಗಿರ್ಬೋದು, ಈ ಕನ್ಸ್ಯೂಮರ್ಸ್ ಏನು ಹೇಳ್ತೀವಲ್ವ, ಅವ್ರಿಗೆ ಮಿಸ್ಲೀಡ್ ಮಾಡೋ ಥರ ಇರಬಾರ್ದು ಆ್ಯಡ್ಗಳು. ಸೊ ಅದೆಲ್ಲದ್ರ ಮೇಲೂ ಕೂಡ ಕೇರ್ ಮಾಡೋ ಅಂಥದ್ದು ಯಾವುದು, ಕಂಟ್ರೋಲ್ ಮಾಡೋ ಅಂಥವ್ರು ಯಾರು ಅಂತ ಅಂದರೆ ಪೊಲಿಟಿಕಲ್ ಸಿಸ್ಟಮ್. ಅದಕ್ಕೋಸ್ಕರ ಗವರ್ನಮೆಂಟದು ಮೇಜರ್ ರೆಸ್ಪಾನ್ಸಿಬಿಲಿಟಿ ಅಂತ ಅಂದರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆರ್ ಸೇಫ್ ಗಾರ್ಡ್ ದ ಕನ್ಸ್ಯೂಮರ್ ರೈಟ್ಸ್ ಅಂತ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಸೊ ಅವ್ರು ಏನು ಮಾಡ್ತಾರೆ, ಯಾವ ಥರದಲ್ಲಿ ಕಸ್ಟಮರ್ಸ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಅಂದರೆ ಇವಾಗ ಕೆಲವೊಂದು ಲಾಗಳನ್ನು ಇಶ್ಯೂ ಮಾಡ್ತಾರೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಲಾ ಅಂತ ಕರಿತೀವಿ. ಸೊ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಲಾ ಅಂತ ಅಂದರೆ ಏನು, ಸೊ ಪ್ರಾಡಕ್ಟ್ ಯಾವ ಥರ ಸೇಫ್ ಆಗಿದೆಯೋ, ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಯಾವ ಥರ ಇದೆ, ಸೊ ಪ್ರೈಸನ್ನು ಯಾವ ಥರ ಫಿಕ್ಸ್ ಮಾಡಿದ್ದಾರೆ, ಸೊ ಎಲ್ಲದನ್ನು ಕೂಡ ಏನು ಮಾಡ್ತಾರೆ, ಒಂದು ಗವರ್ನಮೆಂಟು ಅನಲೈಸ್ ಮಾಡ್ಕೊಳ್ತಾರೆ. ಆ ಬೇಸಲ್ಲಿ ಏನಾಗಿರುತ್ತೆ ಅಂತ ಅಂದರೆ ಅವರು ಕನ್ಸ್ಯೂಮರ್ನ ಪ್ರೊಟೆಕ್ಟ್ ಮಾಡ್ತಾ ಹೋಗ್ತಾರೆ ಅಂತ. ಸೊ ನೆಕ್ಸ್ಟ್ ಒನ್ ಎಂಪ್ಲಾಯಿ ಪ್ರೊಟೆಕ್ಷನ್ ಅಂತ ಕರಿತೀವಿ. ಸೊ ಕನ್ಸ್ಯೂಮರ್ನ ಪ್ರೊಟೆಕ್ಟ್ ಮಾಡೋದ್ರ ಜೊತೆಗೆ ಎಂಪ್ಲಾಯೀಸ್, ಆ ಬಿಸ್ನೆಸ್ ಆರ್ಗನೈಸೇಷನ್ಲಿ ವರ್ಕ್ ಮಾಡುವಂಥ ಎಂಪ್ಲಾಯೀಸ್ಗಳನ್ನು ಪ್ರೊಟೆಕ್ಟ್ ಮಾಡೋದು ಏನಾಗಿರುತ್ತೆ, ಅವರ ಮೇಜರ್ ವರ್ಕ್ ಆಗಿರುತ್ತೆ ಅಂತ. ಸೊ ಅವರು ಎಂಪ್ಲಾಯೀಸ್ ರೈಟ್ಸ್ ಏನಿದೆ, ವೆಲ್ಫೇರ್ ಅಂತ ಅಂದರೆ ಅವ್ರಿಗೆ ಹರಾಸ್ಮೆಂಟ್ ಆಗಿರ್ಬೋದು, ಓವರ್ ವರ್ಕಿಂಗ್ ಟೈಮ್ ಆಗಿರ್ಬೋದು ಅಲ್ವಾ. ಸೊ ಅದೆಲ್ಲದನ್ನು ಕೂಡ ಏನು ಮಾಡಬೇಕು, ಅವರು ಅವಾಯ್ಡ್ ಮಾಡಬೇಕು. ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಬಂದಾಗ ಹೈಯರ್ ಅಥಾರಿಟೀಸ್ ಯಾರು ಇರ್ತಾರಲ್ವ, ಸೊ ಅವರು ಎಂಪ್ಲಾಯೀಸ್ನ ಏನು ಮಾಡಬೇಕು, ಪ್ರಾಪರಾಗಿ ಪ್ರೊಟೆಕ್ಟ್ ಮಾಡ್ತಾ ಇರಬೇಕು, ಪ್ರಾಪರಾಗಿ ವೇಜಸ್ನ ಪ್ರೊವೈಡ್ ಮಾಡಬೇಕು, ವರ್ಕಿಂಗ್ ಕಂಡೀಷನ್ ಕೂಡ ಪ್ರಾಪರ್ ಆಗಿರಬೇಕು, ಸೇಫ್ಟಿ ಆಫ್ ದ ಎಂಪ್ಲಾಯಿ ತುಂಬ ಪ್ರಿಫರೆನ್ಸ್ ಕೊಡ್ತಾ ಇರ್ತಾರೆ, ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ. ಸಮ್ ಆಫ್ ದ ಬೆನಿಫಿಟ್ಗಳನ್ನು ಅವ್ರು ಪ್ರೊವೈಡ್ ಮಾಡ್ತಾ ಹೋಗ್ತಾರೆ ಅಲ್ವಾ. ವರ್ಕಿಂಗ್ ಅವರು ಕೂಡ ಅಷ್ಟೇ, ಓವರ್ ಟೈಮ್
ಟೈಮ್ ವರ್ಕಿಂಗ್ ಅವರ್ಸ್ ಇರಬಾರ್ದು, ಅದೆಲ್ಲದ್ರ ಥರ ಈವನ್ ಡಿಸ್ಕ್ರಿಮಿನೇಷನ್ ಆಗಿರ್ಬೋದು, ಅದೆಲ್ಲದ್ರ ಮೇಲೂ ಕೂಡ ಏನು ಮಾಡ್ತಾ ಇರ್ತಾರೆ, ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಒಂದು ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅನ್ನೋದು ಎಂಪ್ಲಾಯಿ ದೃಷ್ಟಿಯಿಂದ, ಕನ್ಸ್ಯೂಮರ್ ದೃಷ್ಟಿಯಿಂದ, ಈವನ್ ಬಿಸ್ನೆಸ್ ಆರ್ಗನೈಸೇಷನ್ ದೃಷ್ಟಿಯಿಂದ ಎಲ್ಲ ಥರದಲ್ಲೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್. ಸೊ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಅಂತ ಅಂದರೆ ಏನು? ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಮಾಡೋಕ್ಕೆ ಲೈಸೆನ್ಸನ್ನು ಇಶ್ಯೂ ಮಾಡೋದ್ರ ಜೊತೆಗೆ ಅದು ಯಾವ ಥರ ಬಿಸ್ನೆಸ್ ಆಪರೇಷನ್ ಆರ್ಗನೈಸೇಷನ್ ಅನ್ನೋದ್ರ ಮೇಲೆ ಕೂಡ ಏನು ಮಾಡ್ತಾರೆ, ಗವರ್ನಮೆಂಟು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅಂತ. ಸೊ ಆ ಬಿಸ್ನೆಸ್ ಆರ್ಗನೈಸೇಷನ್ಗೆ ಯಾವುದೇ ಥರ ಬಿಸ್ನೆಸ್ ಆರ್ಗನೈಸೇಷನಿಂದ ಯಾವುದೇ ಥರ ಎನ್ವಿರಾನ್ಮೆಂಟ್ಗೆ ಪ್ರಾಬ್ಲಮ್ ಆಗೋ ಥರ ಇರಬಾರ್ದು. ಸೊ ಎನ್ವಿರಾನ್ಮೆಂಟ್ ಹಾಳಾಗೋ ಥರದಂಥ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಲ್ಲಿ ನಡೀತಾ ಇರಬಾರ್ದು. ಫಾರ್ ಎಕ್ಸಾಂಪಲ್ ಇವಾಗ ಏನು ಮಾಡ್ತಾ ಇರೋದು, ಪೊಲ್ಯೂಷನ್, ಯಾವ್ಯಾವುದೋ ವೇಸ್ಟ್ಗಳನ್ನ ರಿಲೀಸ್ ಮಾಡ್ತಾ ಇರ್ತಾರೆ, ವಾಟರ್ ಬಾಡೀಸ್ಗೆ ರಿಲೀಸ್ ಮಾಡ್ತಾ ಇರ್ತಾರೆ. ಸೊ ಆ ಥರ ನ್ಯಾಚುರಲ್ ರಿಸೋರ್ಸಸ್ ಇರ್ಬೋದು, ಸುಮ್ಮನೆ ಸ್ಪಾಯ್ಲ್ ವೇಸ್ಟೇಜ್ ಆಫ್ ದ ನ್ಯಾಚುರಲ್ ರಿಸೋರ್ಸಸ್. ಸೊ ಅದೆಲ್ಲ ಅದನ್ನು ಕೂಡ ಕಂಟ್ರೋಲ್ ಮಾಡಿ ಅವ್ರು ಏನು ಮಾಡ್ತಾರೆ, ಸ್ಪೆಷಲಿ ದೇ ಆರ್ ಗಿವಿಂಗ್ ಪ್ರಿಫರೆನ್ಸ್ ಟು ದ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಫ್ ದ ಎನ್ವಿರಾನ್ಮೆಂಟ್ ಅಂತ. ಸೊ ಇದೆಲ್ಲದನ್ನು ಕೂಡ ಮೇಂಟೈನ್ ಮಾಡೋರು ಯಾರು ಅಂತ ಅಂದರೆ ಪೊಲಿಟಿಕಲ್ ಸಿಸ್ಟಮ್. ಸೊ ಇದೆಲ್ಲದನ್ನು ಅಬ್ಸರ್ವ್ ಮಾಡಿದಾಗ ರೋಲ್ ಆಫ್ ದ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಒಂದು ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಾಗ್ತಾ ಇದೆ. ಸೊ ಐ ಹೋಪ್ ಇಲ್ಲಿ ತನಕ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.